ಪ್ರೊಡ್ಯೂಸರ್ ಗೊತ್ತಿರೋರು ನೋಡಿ ಅಂತ ಹೇಳಿದ್ರು. ಈ ಮೆಸೇಜ್ ಆಕ್ಚುಲಿ ಬೇಕಾಗಿತ್ತು, ಇದು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು. ಪಿಕ್ಚರ್ನ ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಎಲ್ಲರೂ ನೋಡ್ಲಿ, ನೀವೆಲ್ಲರಿಗೂ ಹೇಳಿ. ತುಂಬಾ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಚೆನ್ನಾಗಿದೆ, ಬೇರೆ ಸಿನಿಮಾಕಿನ ಏನು ಕಮ್ಮಿ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ನಾರಾಯಣ ಅವರು. ನಮ್ಮ ಪ್ರೊಡ್ಯೂಸರ್ ಉಳಿಬೇಕು, ಎಲ್ಲರೂ ಬೆಳಿಬೇಕು. ತುಂಬಾ ಮೆಸೇಜ್ ಇದೆ, ನಮ್ಮ ಹೆಣ್ಮಕ್ಳಿಗೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ, ಒಂದು ಚೂರು ಬೇಜಾರಾಗಲ್ಲ, ಚೆನ್ನಾಗಿ ಮಾಡಿ ನೋಡ್ಬೋದು. ದಿಸ್ ಇಸ್ ಒರಿಜಿನಲ್ ಫ್ಯಾಮಿಲಿ ಸ್ಟೋರಿ, ಫ್ಯಾಮಿಲಿ ಎಲ್ಲರೂ ನೋಡೋಂಥ ಸಿನಿಮಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೈಲೈಟ್ ಅಂದ್ರೆ ಶ್ರೇಯಸ್ ಅಂಡ್ ಹಿಸ್ ಆಕ್ಷನ್ ಡಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ದುನಿಯಾ ವಿಜಯ್ ಅವ್ರು ಹೇಳ್ಬೇಕಾಗಿಲ್ಲ, ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓವರ್ ಆಲ್ ವೆರಿ ನೈಸ್ ಆಕ್ಷನ್ ಕಮರ್ಷಿಯಲ್ ಸಿನಿಮಾ, ಫ್ಯಾಮಿಲಿ ಕೂತ್ಕೊಳ್ಳುವಂತ ಸಿನಿಮಾ. ಎಲ್ಲ ಬಂದು ಸಪೋರ್ಟ್ ಮಾಡಿ ಶ್ರೇಯಸ್ಗೆ ಒಳ್ಳೆದಾಗಿದೆ. ಸೂಪರ್. ನನಗಂತೂ ಫಸ್ಟ್ ಆಫ್ ಆಲ್ ಸಿನಿಮಾ ಓವರ್ ಆಲ್ ಇವಾಗಲೇ ನಮ್ಮ ನಿರಂಜನ್ ಅವ್ರು ಹೇಳಿದ್ರಲ್ಲ, ಫ್ಯಾಮಿಲಿ ಸಿನಿಮಾ. ಸೊ ಓವರ್ ಆಲ್ ಎಲ್ಲರೂ ಬಂದು ನೋಡ್ಬೋದು. ಫಸ್ಟ್ ಅಂಡ್ ಒಬ್ಬೊಬ್ಬರು ಸ್ಟಾರ್ ಕಾಸ್ಟ್ ಹಂಗೆ ಎಲ್ಲಾದ್ರೂ ತುಂಬಿಸಿದ ಸಿನಿಮಾ ಅಲ್ಲಿ. ಸೊ ಅಂದ್ರೆ ತುಂಬಾ ಫೆಮಿಲಿಯರ್ ಅನ್ಸುತ್ತೆ ನೋಡುವಾಗ, ಖುಷಿ ಆಗ್ತದೆ. ಸೊ ಫ್ಯಾಮಿಲಿ ಇಮೋಷನ್ ಆಗಿರ್ಲಿ, ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಿರ್ಲಿ, ಡ್ಯಾನ್ಸ್, ಫೈಟ್ ಎಲ್ಲ ಸೂಪರ್ ಆಗಿದೆ ಸಿನಿಮಾ ಅಲ್ಲಿ. ಸೊ ಐ ಥಿಂಕ್ ಎಲ್ಲರೂ ಬಂದು ನೋಡ್ಬೇಕು. ಅಫ್ಕೋರ್ಸ್ ಶ್ರೇಯಸ್ ಫ್ರೆಂಡು, ಅವ್ರ ಬಗ್ಗೆ ನಾನೇ ಹೇಳ್ಬೇಕು, ನೀವೆಲ್ಲರೂ ಹೇಳ್ತೀರಾ ಸಿನಿಮಾ ನೋಡ್ಬಿಟ್ಟು ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ರೆಸ್ಟ್ ಆಫ್ ದ ಸ್ಟಾರ್ ಕಾಸ್ಟ್ ನೋಡಿರ್ಬೋದ, ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ ಇರೋದು, ವಿಜಯ್ ಸರ್ ಎಲ್ಲ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಕ್ಕೆ ಪಕ್ಕ ಮಾಸ್ತು ಬಂದ್ರೆ ನಮ್ ಸೇಸ್ ಮಾಸ್ತು ಮೂವಿ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ ನೋಡಿ. ಶ್ರೀಯಾ ಚಾನಲ್ಗೆ, ಶ್ರೀಯಾ ಚಾನಲ್ಗೆ ಚೆನ್ನಾಗಿದೆ ಓವರಾಲ್. ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ, ಅದನ್ನ ಹೇಗೆ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೊಂಡು ಅವರಿಂದ ಅಮೌಂಟ್ ತಗೊಳ್ಳೋದಾಗ್ಲಿ, ಹಾಗೆ ಅವ್ರನ್ನ ದುಡ್ಡು ತಗೊಂಡು ಹಾಗೆ ಅವರ ಒಂದು ವಶೀಕರಣ ತರ ಅಂದ್ರೆ ಅವ್ರನ್ನ ಒಂದು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಅವ್ರನ್ನ ಹಾಗೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್, ಎಕ್ಸ್ ಅಲ್ಲಿ ಎಲ್ಲ ಅವರ ಫ್ರೆಂಡ್ಶಿಪ್ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡು ಹಾಗೆ ಅವ್ರ ಬೇಕಾದ ಕಡೆಗೆ ಕರ್ಸ್ಕೊಂಡು ಮತ್ತೆ ಅವ್ರ ದುಡ್ಡೆಲ್ಲ ತಗೊಂಡ್ಮೇಲೆ ಅವ್ರನ್ನ ಬೇರೆ ಒಂದು ಅರಬ್ ಕಂಟ್ರಿಗಳಿಗೆಲ್ಲ ಸೇಲ್ ಮಾಡೋದ್ರ ಬಗ್ಗೆ ತೋರಿಸ್ಕೊಂಡಿದ್ದಾರೆ. ಸೈಬರ್ ಸೆಕ್ಯೂರಿಟಿಗೆ ಒಳ್ಳೆ ಸರ್ ಹೇಗಿದೆ? ಆಲ್ರೆಡಿ ಎಲ್ಲ ತುಂಬಾ ಈ ತರ ನಡೀತಾ ಇದೆ. ಎಷ್ಟೋ ಹೆಣ್ಮಕ್ಳು ಇದೇ ತರ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಇದ್ರಲ್ಲಿ ಒಳ್ಳೆ ಮೆಸೇಜ್ ಇದೆ, ಎಲ್ಲ ಬಂದು ನೋಡಿ. ಶ್ರೇಯಸ್ ನಮ್ಮ ಹತ್ರ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ ಸಿನಿಮಾಗೆ. ಮಾರುತಿ ಚಲನಚಿತ್ರ ಗೆದ್ದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು ಏನಂತಂದ್ರೆ ಸಮಾಜಕ್ಕೆ ಇಂತ ಚಲನಚಿತ್ರಗಳು ಮತ್ತೆ ಮೆಸೇಜ್ ಬೇಕೇ ಬೇಕು. ಅದನ್ನ ನಾವು ನೋಡ್ಬಿಟ್ಟು ಮರ್ತು ಹೋಗೋದಲ್ಲ, ಆ ಫಾಲೋ ಮಾಡಬೇಕು. ಭಾರಿ ಸೂಪರ್ ಆಗಿ ತುಂಬಾ ಒಳ್ಳೆ ಮೆಸೇಜ್ ಮಾತ್ರ ಒಳ್ಳೆ ಇದೆ, ಒಳ್ಳೆ ಮೆಸೇಜ್ ಇದೆ ಮಾತ್ರ. ಸಾಹಸ ನಿರ್ದೇಶಕರಿಗೆ 100% ನಾರಾಯಣ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳು ಎಸ್ಪೆಷಲಿ ಇದನ್ನ ಫಾಲೋ ಮಾಡ್ಬಿಟ್ಟು ಇದನ್ನ ಕಂಟಿನ್ಯೂ ಮಾಡ್ಬೇಕು. ನಾವು ಹೇಳೋದಷ್ಟೇ, ಸಮಾಜ ಹೆಣ್ಮಕ್ಳು ದಯಮಾಡಿ FP ಆಗ್ಲಿ ಯಾವ್ದನ್ನು ಕೂಡ ದುರುಪಯೋಗ ಪಡಿಸ್ಕೋಬೇಡಿ, ಯಾರನ್ನು ನಂಬಬೇಡಿ. ಚೆನ್ನಾಗಿರ್ಲಿ, ನೋಡಿ. ಚೆನ್ನಾಗಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಮೂವಿ. ಎಲ್ಲರೂ ಕುತ್ಕೊಂಡು ಪ್ರತ್ಯೇಕವಾಗಿ ಮೆಸೇಜ್ ಅಂತ ಕೊಟ್ಟಿದ್ದಾರೆ. ಮಿಸ್ ಮಾಡದೆ ವೆರಿ ಗುಡ್. ಶ್ರೇಯಸ್ has done a wonderful job. ಮೂವಿ ತುಂಬಾ ಚೆನ್ನಾಗಿದೆ. Mr. Vijay and Brinda, all are fabulous in this movie. Everybody should watch it. ಆದ್ರೆ ನಮ್ಗೊಂದು ಕೂಡ ಸಂಘ ತಗೊಂಡಿರೋದು ಬಹಳ ಖುಷಿ ಆಯ್ತು. ಈ ಮಾರ್ತಾ ಸೂಪರ್ ಮೂವಿ ಆಗುತ್ತಾ ಅನ್ನೋ ಡೌಟೇ ಬೇಡ. ಸಿನಿಮಾ ಆ ಲೆವೆಲ್ ಇದೆ. ಎಸ್ ನಾರಾಯಣ್ ಕಥೆ ಬರ್ತದೆ, ಖರಾಬ್ ಆಗಿರುತ್ತೆ, ಮತ್ತೊಮ್ಮೆ ಪ್ರೂವ್ ಆಗಿದೆ. ನಮ್ಮ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಪೊಲೀಸ್ ಗೆಸ್ಟ್ ಒಳ್ಳೆ ಬೆಸ್ಟ್ ಫೈಟಿಂಗ್ ಮಾಡಿದ್ರೆ, ಬೆಸ್ಟ್ ಆಕ್ಷನ್ ಮಾಡಿದ್ರೆ, ಒಂದು ಒಳ್ಳೆ ವಿಷಯಕ್ಕೆ ಅವರು ಪಾತ್ರ ಮಾಡಿದ್ದಾರೆ. ಇನ್ನು ನಮ್ಮ ಹೀರೋ ಶ್ರೇಯಸ್ ಅವರು ಅವರ ಫೈಟಿಂಗ್ಸ್ ಮತ್ತೆ ಆಕ್ಷನ್ ಮತ್ತೆ ಡ್ಯಾನ್ಸ್ ಸೂಪರ್ ಆಗಿದೆ. ಹೀರೋ ಇನ್ನು ಆಕ್ಷನ್ ಗಿಂತ ಅವ್ರು ನೋಡಕ್ ಸಖತ್ ಲುಕ್ ಕಾಣಿಸಿದ್ರೆ. ತಾರಾ ಮೇಡಮ್ ಅವರು ಮತ್ತೆ ರಂಗಾಯಣ ರಘು ಅವರು ಮತ್ತು ರವಿಚಂದ್ರನ್ ಕೂಡ ಆಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಸೀನ್ ಚೆನ್ನಾಗಿದೆ. ಅಂದ್ರೆ ಹೆಣ್ಮಕ್ಳಿಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಮೋಸ ಮಾಡ್ತಿದ್ರೆ, ಯಾವ ರೀತಿ ಕಾಮೆಂಟ್ಸ್ ಕೊಡ್ತಾ ಇದ್ರೆ, ಯಾವ ರೀತಿ ಅವ್ರನ್ನ ದಬಕ್ತಾ ಇದ್ರೆ, ಮತ್ತೆ ಅಂತ ವಿಷಯಕ್ಕೆ ಸಂಬಂಧಪಟ್ಟಾಗ ಹೆಣ್ಮಕ್ಳು ಯಾವ ರೀತಿ ಅಪ್ಪ ಅಮ್ಮನೆಲ್ಲ ಬಿಟ್ಕೊಂಡು ಒಡವೆ ವಸ್ತುಗಳು ಎತ್ಕೊಂಡು ಹೋಗ್ತಾರೆ ಅನ್ನೋ ವಿಷಯ ತೋರಿಸಿದ್ರೆ ಚೆನ್ನಾಗಿದೆ. ಹೆಣ್ಮಕ್ಳು ಲವ್ ಸ್ಟೋರಿ ಮಾಡೋಲ್ಲ, ಸಿನಿಮಾ ನೋಡ್ರಪ್ಪ, ಲವ್ ಮಾಡೋದು ಯಾರು ಮೋಸ ಮಾಡ್ಬೇಡಿ. ಜೈ ವಿಜಯ್. ಅಬ್ರಕದಬ್ರ ಈ ಸಿನಿಮಾದಲ್ಲಿ ಬ್ಲಾಕ್ ಕೋಬ್ರಾ ಅವ್ರಿದ್ರೆ ಸಿನಿಮಾ ಸಿಕ್ಸರ್. ಹೆಣ್ಮಕ್ಳು ಇರುವಂತ ತಂದೆ ತಾಯಿ ನೋಡ್ಲೇಬೇಕಾದಂತ ಮೂವಿ ಇದು.
ಎಲ್ಲ ಫೇಕ್ ಅಕೌಂಟ್ ಇಂದ ಹೇಗೆ ಮೋಸ ಹೋಗ್ತಾರೆ ಹೆಣ್ಮಕ್ಳು ಅನ್ನೋದನ್ನ ಈ ಮೂವಿ ಬಂದು ನೋಡೋ ಗರ್ಲ್ಸ್ ನೋಡ್ಬೇಕಂತ ಮೂವಿ ನೋಡ್ಬಿಟ್ಟು ಹಾಗೆ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಇದೆ, ಪ್ರತಿಯೊಬ್ಬರು ಬಂದು ನೋಡುವಂತ ಮೂವಿ. ವಿಜಯ್ ಅಣ್ಣ ಮತ್ತೆ ಶ್ರೇಯಸ್ ಅಣ್ಣ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಒಳ್ಳೆ ಮೂವಿ. ಆಫ್ಟರ್ ಸೂಪ್ರಮ್ಸ್ 100% ಫ್ಯಾಮಿಲಿ ನೋಡ್ಬೇಕು. ಪೇರೆಂಟ್ಸ್ ಅವ್ರ ಮಹತ್ವ ಮತ್ತೆ ಇವಾಗಿನ ಸೈಬರ್ ಕ್ರೈಮ್ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಸ್ ನಾರಾಯಣ್ ಸರ್. ಎಸ್ ನಾರಾಯಣ್ ಸರ್ ಅಂದ್ರೆ ಆಲ್ವೇಸ್ ಫ್ಯಾಮಿಲಿ ನೋಡುವಂತ ಮೂವಿಗಳು ತೆಗಿತಾರೆ. ಇದು ವಂಡರ್ಫುಲ್ ಮೂವಿ. ಮತ್ತೆ ದುನಿಯಾ ವಿಜಯ್ ಅವರು ಈ ತರ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಯಾರು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವ್ರ ಡೈರೆಕ್ಷನ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಕಾಮಿಡಿ ಆಗ್ಲಿ, ದುನಿಯಾ ವಿಜಯ್ ಸಾಕು ಅವ್ರು ತುಂಬಾ ಚೆನ್ನಾಗಿದೆ. ಶ್ರೇಯಸ್ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್.